ಪ್ರೀತಿ ಬಗ್ಗೆ ಹೇಳಬೇಕು, ಒಂದು ಹುಡುಗ ಹುಡುಗಿ ಮಧ್ಯನೇ ಇರಬಾರ್ದು. ಅದು ಪ್ರಕೃತಿ ವಿರುದ್ಧವಾಗೇನೆ ನಾವು ಇದೀವಿ ಇವತ್ತು. ಬೆಂಗಳೂರಲ್ಲಿ ಒಳಗಡೆ ವೃಷಭಾವತಿ ನದಿನ ಅದನ್ನ ಕೊಳಚೆ ಮಾಡಿ ಅದನ್ನ ಆನಂದಿಸ್ತಾ ಇದೀವಿ. ಬಟ್ ಇಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿ ಮಾಡಕ್ ಬಂದಾಗ ನಾವು ಇಷ್ಟೊಂದು ವಿಷಯಗಳನ್ನ 4 ನಿಮಿಷದಲ್ಲಿ ಹೇಳ್ಬೋದು. ಈ ಹಾಡು ಮಾಡಿದಾಗ ಒಂದು ನನಗೆ ತಲೆಯಲ್ಲಿ ಓಡ್ತಾನೆ ಇತ್ತು, ಚಿತೆ ಮೇಲೆ ಮಲಗಿದ್ರು ನಮ್ಗೇನ್ ಶಾಂತಿ ಇರಲ್ಲ, ಅಲ್ಲೂ ಡಿಸ್ಟರ್ಬಿಂಗ್ ಆಗೇನೆ ನಾವು ಮಲಗೋದು. ಎದ್ದೇಳು ಮಂಜುನಾಥ ಟೈಮಲ್ಲೂ ಅಷ್ಟು ಹಾಡುಗಳು ತುಂಬಾ ಪ್ರಸಿದ್ಧ ಆಯ್ತು. ಬಟ್ ಯಾರು ಮಾಡಿದ್ದು ಅಂತಾನೆ ಗೊತ್ತಾಗ್ಲಿಲ್ಲ. ಯಾರು ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತಲ್ವಾ, ಅವಾಗ ಜನ ಅದೇ ಮೂಡಲ್ಲಿ ಇರ್ತಾರೆ. ಎಲ್ಲಾ ಸಿನಿಮಾನು ಅದೇ ತರ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಯಾವುದೇ ಬ್ಲಾಕ್ ಬಸ್ಟರ್ ಮೂವಿ ತಗೊಳ್ಳಿ, ಅದರಲ್ಲಿ ಮ್ಯೂಸಿಕ್ ಇಲ್ಲದೇನೆ ಬ್ಲಾಕ್ ಬಸ್ಟರ್ ಆಗಿರೋದು ತುಂಬಾ ರೇರ್. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕ್ ಅಂತ. ಸೊ ಈ ಹೊತ್ತು ಒಂದು ತುಂಬ ವಿಶೇಷವಾದ ಜಾಗಕ್ಕೆ ಬಂದಿದ್ದೀನಿ. ಈ ಜಾಗದ ನಾನು ಇದನ್ನು ರಾಗನಿಧಿಯ ಉಗಮ ಸ್ಥಾನ ಅಂತ ಕರಿತೀನಿ. ಯಾಕೆಂದರೆ ಇಲ್ಲಿ ನಡೆಯುವಂತಹ ಒಂದು ಸಂಗೀತ, ಹುಟ್ಟುವಂತಹ ಟ್ಯೂನ್ಸ್ ಆಗಿರ್ಬೋದು, ತುಂಬ ವಿಶೇಷವಾದ ಜಾಗ ಇದು. ಮತ್ತು ಬೇರೆ ಯಾವ ಜಾಗನೂ ಅಲ್ಲ, ಇದು ಅನೂಪ್ ಸೀಳಿನ್ ಸರ್ ಅವರ ಒಂದು ಸ್ಟುಡಿಯೋ. ಸೊ ಫಸ್ಟ್ ಟೈಮು ಒಂದು ಆಲ್ಬಮ್ ಸಾಂಗ್ನ ಮಾಡಿದ್ದಾರೆ. ಅವರ ಈ 16 ವರ್ಷದ ಜರ್ನಿಯಲ್ಲಿ ಫಸ್ಟ್ ಟೈಮ್ ಒಂದು ಪ್ರೀತಿ ಅನ್ನೋದು ಯಾರು ಆಲ್ಬಮ್ ಹಾಡನ್ನು ಇತ್ತೀಚೆಗಷ್ಟೇ ರಿಲೀಸ್ ಮಾಡಿದ್ದಾರೆ. ಅದ್ಭುತವಾದಂತಹ ಪ್ರತಿಕ್ರಿಯೆ. ಆ ಹಾಡನ್ನು ಮತ್ತೆ ಮತ್ತೆ ಕೇಳುವಂಥ, ಮತ್ತೆ ಮತ್ತೆ ಗುನುಗುವಂತಹ, ಎಂಥವ್ರಿಗೂ ಆತ್ಮಾವಲೋಕನ ಮಾಡುವಂತಹ ಹಾಡದು. ಸೊ ಅಷ್ಟು ಅದ್ಭುತವಾದ ಲಿರಿಕ್ಸು ಮತ್ತು ವಿಡಿಯೋ. ಫಸ್ಟ್ ಟೈಮ್ ಒಂದು ವಿಡಿಯೋ ಹಾಡನ್ನು ಬಿಟ್ಟಿದ್ದಾರೆ. ಯೂಟ್ಯೂಬಲ್ಲಿ ಮತ್ತು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಹಾಡನ್ನು ನೀವು ನೋಡ್ಬೋದು. ನೋಡ್ತಾ ಇರೋಂಥ ಸಂದರ್ಭದಲ್ಲಿ ನನಗೆ ವೈಯಕ್ತಿಕವಾಗಿ ಆ ಹಾಡಲ್ಲಿ ಬಂದಂಥ ಕಮೆಂಟ್ಸು ನಾನು ತಡೀರೋಕ್ಕಾಗಲಿಲ್ಲ. ಅಂದರೆ ಪ್ರೆಸ್ ಮೀಟ್ ಮಾಡಿದರು ಅಥವಾ ಅದ್ರ ಥ್ರೂ ವಿಚಾರಗಳನ್ನ ಹೇಳಿದರು. ಸುಮಾರು ಪ್ರಶ್ನೆಗಳು ಕಾಡಕ್ಕೆ ಶುರುವಾಯಿತು. ಆ ಒಂದೆಲ್ಲ ಪ್ರಶ್ನೆಗಳನ್ನು ತಗೊಂಡು ನಾವು ನಮ್ಮ ರಾಗನಿಧಿ ಅವ್ರ ಹತ್ರ ಬಂದಿದ್ವಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಪ್ರತಿ ಸಲ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಒಂದು ವಿಶೇಷವಾದ ಎನರ್ಜಿ, ಸಂಗೀತದ ಎನರ್ಜಿ. ನನ್ನ ಯಾವಾಗಲೂ ತುಂಬ ಪ್ರೀತಿಯಿಂದ ಕರೆಯೋದು ಒರಿಜಿನಲ್ ಕಂಪೋಸರ್ ಅಂತ. ಆ್ಯಂಡ್ ಇವರೇ ಕೊಟ್ಟಿರೋದು. ಇವರು ಬೇರೆ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ, ಹೇಳ್ಬೋದು ಟಿವಿ ಲೈನಲ್ಲಿ ಇರಬೇಕಾದ್ರೆ ಇವರು ಒಂದು ಇಂಟರ್ವ್ಯೂ ಮಾಡಿದ್ರು. ಮೋಸ್ಟ್ಲಿ ಲವಿನ್ ಮಂಡ್ಯನ ಅನ್ಸುತ್ತೆ. ಇಲ್ಲ ಸರ್, ನಾನು ಆ್ಯಕ್ಚುಲಿ ಸಿದ್ಲಿಂಗು ಟೈಮಲ್ಲಿ ಮಾಡಿದಾಗ ಒರಿಜಿನಲ್ ಕಂಪೋಸರ್ ಅಂತ ಅವತ್ತೇ ಫಸ್ಟ್ ಟೈಮ್ ಬರೆದಿದ್ದು. ಫಸ್ಟ್ ಕರೆದಿದ್ದು ಇವರೇನೆ. ಅದು ಎಲ್ಲ ಚಾನೆಲ್ ಅವರು ಹಂಗೆ ಕ್ಯಾರಿ ಮಾಡಿದ್ರು ಅವತ್ತು. ಆ್ಯಂಡ್ ನಿಮ್ಮ ಸಂಗೀತದ ಶಕ್ತಿ ಅದು. ಅಂದರೆ ನಾನು ಮುಖಸ್ತುತಿಗೋ ಹೇಳ್ತಾ ಇರೋದಲ್ಲ, ಅದು ಫೀಲ್ ಆಗುತ್ತೆ. ಅಂದರೆ ನಾನು ತುಂಬ ಮ್ಯೂಸಿಕ್ ಫಾಲೋ ಮಾಡ್ತೀನಿ, ಬೇರೆ ಬೇರೆ ಎಲ್ಲರದ್ದು ಫಾಲೋ ಮಾಡ್ತೀನಿ. ನಂಗೆ ತುಂಬ ಈಸಿಯಾಗಿ ಸಿಗಾಕೊಂತಾರೆ. ಏನಾದರೂ ಒಂಚೂರು ಆ ಕಡೆ ಇಲ್ಲಿ ಕೇಳಿದ್ದೀನಿ, ಇಲ್ಲಿ ಮ್ಯಾಚ್ ಆಗುತ್ತೆ ನೋಡಿ, ಇನ್ಸ್ಟ್ರೂಮೆಂಟ್ ಸಮೇತ ಗೊತ್ತಾಗ್ಬಿಡುತ್ತೆ. ಸೊ ಆ ವಿಚಾರಕ್ಕೆ ನಾನು ನಿಮ್ಮ ಯಾವಾಗಲೂ ಇಷ್ಟಪಡೋದು. ಅಂದರೆ ನೀವು ಮಾಡೋ ಮ್ಯೂಸಿಕಲ್ಲಿ ಆ ಪ್ಯೂರಿಟಿ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಸರಿ, ಈ ಒಂದು 16 ವರ್ಷದ ಜರ್ನಿಯಲ್ಲಿ ಯಾಕೆ ಈ ಟೈಮಲ್ಲಿ ಈ ಥರದ್ದು ಒಂದು ಹಾಡನ್ನು ಮಾಡಬೇಕು ಅನ್ನಿಸ್ತು? ಮತ್ತು ಅದರ ಸಾಹಿತ್ಯ ಕೇಳ್ತಾ ಇದ್ದರೆ ತುಂಬ ಬೇರೆ ಬೇರೆ ಡೈಮೆನ್ಷನ್ಸ್ ಓಪನ್ ಆಗುತ್ತೆ. ಯಾಕೆ ಈ ಹೊತ್ತಲ್ಲಿ ಈ ಹಾಡನ್ನು ಮಾಡಬೇಕು ಅನಿಸಿದ್ದು ನಿಮಗೆ? ಈ ಹೊತ್ತಲ್ಲಿ ಅಂದರೆ ಈ ಹಾಡು ಮಾಡಬೇಕಾದ್ರೆ ಸ್ವಲ್ಪ ನಾವು ನಮ್ಮದೊಂದು ಜರ್ನಿ, ಆ ಏರುಪೇರುಗಳೆಲ್ಲ ಇರುತ್ತಲ್ಲ, ಅದೊಂದು ಎಕ್ಸ್ಪೀರಿಯೆನ್ಸ್ ಆಗಬೇಕಿತ್ತು ಅನಿಸುತ್ತೆ. ಇವಾಗ ಈ ಹಾಡು ಆಚೆ ಬಂದಮೇಲೆ ಎಲ್ಲ ಜನ ನೀವು ಕೇಳೋ ಪ್ರಶ್ನೆಗೆ ಹಂಗೆ ಅನಿಸುತ್ತೆ. ಅಂದರೆ ಇದನ್ನೇ ಮಾಡಬೇಕು ಅಂತ ಕೂತಿದ್ದೇನಕ್ಕೆ ಅಂದರೆ ಅದೊಂದೇನೋ ಒಂದು ಟ್ಯೂನ್ ಕಾಡ್ತಾ ಇತ್ತು ನನಗೆ. ಬಟ್ ಹೇಗೆ, ಏನು ಮಾಡೋದು? ಒಂದು ಪ್ರೀತಿ ಬಗ್ಗೆ ಹೇಳಬೇಕು, ಬಟ್ ಒಂದು ಹುಡುಗ ಹುಡುಗಿ ಮಧ್ಯನೇ ಇರಬಾರ್ದು. ಅದು ಅದರ ಯೂನಿವರ್ಸಲ್ ಎಮೋಷನ್ ಅದು ಪ್ರೀತಿ ಅನ್ನೋದು. ಅದು ಹೇಗೆ ಪ್ರೆಸೆಂಟ್ ಮಾಡೋದು ಅಂದಾಗ ಇದು ಕಾನ್ಸೆಪ್ಟ್ ಹುಟ್ಟಿದ್ದು. ಅದನ್ನು ನಾನು ಯಾವಾಗ ಪ್ರಮೋದ್ ಮರುವಂತೆಗೆ ಅವ್ರ ಹತ್ರ ನಾನು ಇದನ್ನು ಹೇಳಿದೆ, ಅವರು ಬರಿತಾ ಇಷ್ಟು ಡೈಮೆನ್ಷನ್ಗಳು ಹಂಗೆ ಆಗೋಯ್ತದು. ಸರ್, ಯಾವಾಗಲೂ ಅಂದರೆ ಈ ಹಾಡು ಕೇಳಿದಾಗ ನನಗನ್ಸಿದ್ದು ನಿಮ್ಮೊಳಗಿನ ಎಲ್ಲ ಭಾವನೆಗಳು ಅಲ್ಲಿ ಹಾಕಿದ್ದೀರಿ ಅಂತ ಅನ್ನಿಸ್ತು. ಮತ್ತು ತುಂಬ ಅನಿಸುತ್ತೆ. ಅಂದರೆ ನೀವು ಹುಟ್ಟು, ಸಾವು ಅಥವಾ ಬದುಕು, ಮನುಷ್ಯ, ಪ್ರಕೃತಿ, ಈ ಥರ ಎಲ್ಲ ಥರ ಒಂದು 4-5 ಡೈಮೆನ್ಷನ್ಸ್ ಕಾಣುತ್ತೆ ಅದರಲ್ಲಿ. ಸೊ ಒಂದು ನಿಮಗಿರೋ ಪ್ರಕೃತಿ ಮೇಲಿರೋ ಪ್ರೀತಿ, ಮತ್ತು ಅಂದರೆ ಮನುಷ್ಯತ್ವದ ಮೇಲಿರುವಂಥ ಒಂದು ಆತ್ಮಸಾಕ್ಷಿಗೆ ಹತ್ತಿರ ಆಗುವಂಥ ವಿಷಯಗಳು. ಅಂದರೆ ಮಾನವೀಯ ಮೌಲ್ಯಗಳನ್ನು ನೀವು ಗೌರವಿಸುವ ರೀತಿ ಮತ್ತು ಅದು ಅಳವಡಿಸ್ಕೊಂಡಿರೋ ರೀತಿ ಅಲ್ಲಿ ಕಾಣ್ತಾ ಇತ್ತು. ಸೊ ಹಾಗಾಗಿ ಆ ಒಂದು ಕಸ ಮತ್ತು ಏನು ಮಾಲಿನ್ಯ ಮಾಡ್ತಿದ್ದಾರೆ ಇದು ಅಂತ, ಅದೇ ಈ ನನಗೆ ಇದನ್ನು ಡಿಫೈನ್ ಮಾಡೋಕ್ಕಾಗ್ತಿಲ್ಲ ಸರ್.
ಸೊ ಅದನ್ನ ನೀವು ಡಿಫೈನ್ ಹೆಂಗ್ ಮಾಡ್ತೀರಾ ಈ ಹಾಡನ್ನ ಅಂತ? ಹೆಂಗೆ ಅಂದರೆ ನೀವು ಮನುಷ್ಯ ಹೆಂಗೆ ಅಂದರೆ ಅವನನ್ನೇ ನಾಶ ಮಾಡಿಕೊಂಡು ಒಂದು ಗರ್ವದಿಂದ ಇದ್ದೀವಿ ಇವಾಗ, ಏನೋ ಸಾಧನೆ ಮಾಡಿರೋ ಥರ. ಇನ್ನೊಬ್ರಿಗೆ ಮೋಸ ಮಾಡಿಕೊಂಡು, ಇನ್ನೊಬ್ಬರು ಗೆಲುವನ್ನು ನಮಗೆ ತಡೆಯೋಕ್ಕಾಗಲ್ಲ, ಇನ್ನೊಬ್ರು ಸೋಲನ್ನು ನೋಡಿ ಖುಷಿ ಪಡ್ತೀವಿ, ಅಥವಾ ಪಕ್ಕದಲ್ಲೇ ಇದ್ಕೊಂಡು ನಾವು ಒಬ್ರಿಗೆ ಮೋಸ ಮಾಡ್ತೀವಿ, ಮನೆಯಲ್ಲೇ ಇದ್ಕೊಂಡು ತಮ್ಮಂತರ ಇರೋರೇ ಮೋಸ ಮಾಡ್ತಾರೆ, ಆ ಥರ ಎಷ್ಟೊಂದು ಆಗುತ್ತೆ. ಪ್ಲಸ್ ಅದ್ರ ಜೊತೆಗೆ ನಾವು ಪ್ರಕೃತಿ ಅಂದರೆ ಪ್ರಕೃತಿ ವಿರುದ್ಧವಾಗೇ ನಾವು ಇದ್ದೀವಿ ಇವತ್ತು. ಎಷ್ಟು ಚೆನ್ನಾಗಿ ಬೆಂಗಳೂರಲ್ಲಿ ಒಳಗಡೆ ವೃಷಭಾವತಿ ನದಿನ ನಾವು ಅದನ್ನು ಕೊಳಚೆ ಮಾಡಿ ಅದನ್ನು ಆನಂದಿಸ್ತಾ ಇದ್ದೀವಿ. ಅದಕ್ಕೆ ಅದು ಗಾಳಿ ನೀರು ಕೊಳಚೆ ಮಾಡಿ ಬಿಟ್ಟಿಯಲ್ಲೋ, ಭೂಮಿ ತಾಯಿಗೆ ಭಾರ ಆಗಿ ನಿಂತಿಯಲ್ಲೋ ಅಂತ ಅಂದರೆ ಎಲ್ಲ ಮರಗಳು ಇದು ಎಲ್ಲ ಕಡಿದ್ಬಿಟ್ಟು ಬಿಲ್ಡಿಂಗ್ಗಳ ಮೇಲೆ ಹೋಗಿ ನಿಂತ್ಕೊಂಡಿದ್ದೀವಿ ಅದನ್ನು. ಅಂದರೆ ಒಂದು ಇಂಡಿಪೆಂಡೆಂಟ್ ಮ್ಯೂಸಿಕ್ಕಿಗೂ ಮತ್ತು ಸಿನಿಮಾ ಮ್ಯೂಸಿಕ್ಗೂ ಇರುವಂತಹ ವ್ಯತ್ಯಾಸ ಮತ್ತು ಸ್ವಾತಂತ್ರ್ಯ, ಹಾಗೆ ಒಂದು ತೃಪ್ತಿ, ಇದನ್ನು ಹೇಗೆ? ಅಲ್ಲ, ಸಿನಿಮಾ ನಿಮಗೆ ಒಂದು ನಿರ್ದೇಶಕನ ಒಂದು ಕಥೆ, ಅವರ ವಿಷನ್, ಅದಕ್ಕೆ ಕೆಲಸ ಮಾಡ್ತಾ ಇರ್ತೀವಿ ನಾವು. ಅಲ್ಲಿ ಬೇರೆ ಅಂದರೆ ಇವಾಗ ನನಗೇನೋ ಅದಕ್ಕೂ ಮೀರಿ ಯೋಚನೆ ಬಂತು ಅಂದ್ರೂ ನಾನು ಅದನ್ನು ಹಂಚ್ಕೊಳಕ್ಕಾಗಲ್ಲ. ಹಂಚ್ಕೊಂಡ್ರು ಅವ್ರದ್ದೇನೋ ಒಂದು ವಿಷನ್ ಇರುತ್ತೆ, ಅದಕ್ಕೆ ಕೆಲಸ ಮಾಡಲೇಬೇಕು. ಯಾಕಂದರೆ ಸಿನಿಮಾ ನಿರ್ದೇಶಕ ನಿರ್ಮಾಪಕ ಅಪ್ಪ ಅಮ್ಮ ಇದ್ದಂಗೆ ಸಿನಿಮಾಗೆ. ಬಟ್ ಇಲ್ಲಿ ನಾವು ಇಂಡಿಪೆಂಡೆಂಟಾಗಿ ಮಾಡೋಕ್ಕೆ ಬಂದಾಗ ನಾವು ಇಷ್ಟೊಂದು ವಿಷಯಗಳನ್ನ 4 ನಿಮಿಷದಲ್ಲಿ ಹೇಳ್ಬೋದು. ಅಲ್ಲಿ ಸಾಹಿತ್ಯ ಬರೆಯೋರ್ಗು ಒಂದು ಫ್ರೀಡಮ್ ಇರುತ್ತೆ, ನನಗೆ ಟ್ಯೂನ್ ಹೇಗೆ ಬೇಕೋ ಹಂಗೆ ಹೋಗುವಂಥ ಫ್ರೀಡಮ್ ಇರುತ್ತೆ. ಈವನ್ ಎಲ್ಲ ಯಾರು DOPಗೂ ಅಷ್ಟೇ, ನಮಗೆ ಕತೆ ಹಿಂಗೆ ಮುಂದೆ ಹಿಂಗೆ ಆಗುತ್ತೆ, ಸೊ ಹಿಂಗೆ ಮಾಡಬೇಕು ಅಂತ ನಮ್ಗೆ ಅದು ಇದಿರಲ್ಲ. ಹಿಂದೆ ಹಿಂಗಾಗಿದೆ ಅದಕ್ಕೆ ಈ ಥರ ಹಿಂಗೆ ಬರುತ್ತೆ ಅಂತ ಅದಿರಲ್ಲ. ಅಂದರೆ ಒಂದು ಲೀಡ್ ಅದಾದಮೇಲೆ ಇದಿರಲ್ಲ. ಆ 3.5 ನಿಮಿಷ 4 ನಿಮಿಷ ನಿಮಗೆ ಮನಸ್ಸನ್ನು ಹಿಡಿದಿಡ್ಸೋ ಒಂದು ಶಕ್ತಿ ಇರುತ್ತೆ ಇಂಡಿಪೆಂಡೆಂಟ್ ಇದರಲ್ಲಿ, ಆ ಫ್ರೀಡಮ್ ಇರುತ್ತೆ. ಇತ್ತೀಚೆಗೆ ಈ ಥರದ್ದು ಹೊಸ ಥರದ್ದು ಶುರುವಾಗಿದೆ. ಅಂದರೆ ರ್ಯಾಪರ್ಗಳು ರ್ಯಾಪ್ ಸಾಂಗ್ಸ್ ಅಂತಲೇ ಒಂದು ವರ್ಷನ್ ಇದೆ. ಆಮೇಲೆ ಈ ಥರ ಆಲ್ಬಮ್ ಮಾಡೋರು ಒಂದಷ್ಟು ಜನ ಇದ್ದಾರೆ. ಬಟ್ ನಿಮ್ಮ ಥರ ಒಂದಷ್ಟು ವರ್ಷಗಳ ಈ ಸಿನಿಮಾ ಜರ್ನಿ ಇಟ್ಕೊಂಡು ಇಷ್ಟೆಲ್ಲ ಸಾಧನೆ ಮಾಡಿರೋಂಥವ್ರು ಈಗ ಬಂದು ಆಲ್ಬಮ್ ಮಾಡೋವಂಥದ್ದು, ಸೊ ಈಗಿನ ಆ ಒಂದು ಆಲ್ಬಮ್ ಟ್ರೆಂಡಿಗೂ ನೀವು ಮಾಡೋಕ್ಕೆ ಹೊರಟಾಗ ನಿಮ್ಗೇನು ಅನಿಸಿತ್ತು ಸರ್? ಅಂದರೆ ಈ ಥರದ್ದನ್ನು ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತ ಅನಿಸುತ್ತಾ, ಅಥವಾ ಪ್ರಶ್ನೆಗಳಿತ್ತಾ? ಅಲ್ಲ, ಪ್ರಶ್ನೆಗಳಂದರೆ ಒಂದು ಏನಂದರೆ ಭಯ ಇತ್ತು. ಇವಾಗ ರ್ಯಾಪ್ ಅದೊಂದು ಶೈಲಿ, ಅದರಲ್ಲೂ ಅಷ್ಟೇ ನಿಮಗೆ ಫಿಲಾಸಫಿನೆಲ್ಲ ಹೇಳೋದು ತುಂಬ ಹಾರ್ಡ್ ಹಿಟ್ಟಿಂಗ್ ಆಗಿ ಹೇಳ್ತಾರೆ. ಅದು ಹಿಂಗೆ ನಡೆಯುತ್ತೆ, ಹಿಂಗಾಗುತ್ತೆ, ನಾವು ಹಿಂಗಿರಲ್ಲ ಅಂತ ಇದು ರೋಷದಲ್ಲಿ ಹೇಳ್ತಾರೆ ರ್ಯಾಪಲ್ಲಿ ಎಲ್ಲ. ಅದೇ ಬೇರೆ ಸ್ಟೈಲು. ಇದು ನಾವು ಒಬ್ಬ ಕಂಪೋಸರ್ ನೀವು ಹೇಳ್ದಂಗೆ ನಂದೊಂದು ಶೈಲಿ ಇಟ್ಕೊಂಡು ಅದು ಮಾಡ್ಬೇಕಾದ್ರೆ ತುಂಬ ಭಯ ಇತ್ತು. ಅಂದರೆ ನಗೆಪಾಟ್ಲಾಗ್ಬಿಟ್ರೆ ಇಷ್ಟು ವರ್ಷ ಜರ್ನಿ ಫುಲ್ಲು ನಗೆಪಾಟ್ಲಾಗೋಗುತ್ತೆ ಅಂತ ಒಂದು ಭಯ. ಅಂದರೆ ನನ್ನೊಳಗಡೆ ನನಗೆ ಅದು ಭಯ ಇತ್ತು. ಬಟ್ ಎಲ್ಲರೂ ಸಪೋರ್ಟು, ಎಸ್ಪೆಷಲಿ ನನ್ನ ವೈಫ್ ಆ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ಅವರೇ. ಕೇಳಿದಾಗ ಏನು ಯಾವ ಥರ ಇದು ಹೆಂಗೆ ಏನು ಅಂತ ಕೇಳಿದಾಗ, ಅಂದರೆ ಒಬ್ಬ ಊರೊಳಗಡೆನೆ ಬ್ಯುಸಿಯೆಸ್ಟ್ ಇದು ಏನು ಸಿಟಿ ಇದು ಬೆಂಗಳೂರು, ನಮ್ಮ ಕರ್ನಾಟಕದಲ್ಲಿ. ಅಲ್ಲೇನೆ ಒಬ್ಬ ಅಲೆಮಾರಿ ಹೆಂಗೆ ಇದನ್ನು ಎಲ್ಲ ಹಾಳು ಮಾಡ್ಬಿಟ್ಟು ಒಂದು ಅಹಮ್ಮಲ್ಲಿ ಇರ್ತಾನೆ, ಆ ಥರ ಒಂದು ಕ್ಯಾರೆಕ್ಟರು. ಅಂದರೆ ತುಂಬ ಅಂದರೆ ನನಗೆ 2 ವಿಚಾರಕ್ಕೆ ತುಂಬ ಇದಾಯಿತು. ಅದು ನಾವು ಮೊನ್ನೆ ಇದರಲ್ಲೂ ಮಾತಾಡಿದ್ವಿ. ಒಂದು, ಅಷ್ಟು ದೊಡ್ಡ ಕಟ್ಟಡದ ಮೇಲೆ ನಿಂತ್ಕೊಂಡು ಆ ಒಂದು ಶಾರ್ಟ್ಗೋಸ್ಕರ ನಿಂತಿದ್ದು ಒಂದು. ಇನ್ನೊಂದು, ಆ ಒಂದು ಹೆಣ ಸುಡೋ ಜಾಗದಲ್ಲಿ ನೀವು ಹೋಗಿ ಮಲಗೋದು ಮತ್ತು ಎದ್ದೇಳೋದು. ಅಂದರೆ ಹೌದು, ನಾಟಕ ಅಂದರೆ ಸಿನಿಮಾ ಅಂತ ಮಾಡಿದಾಗ ಆ್ಯಕ್ಟಿಂಗ್ ಮಾಡೋದು ಅಥವಾ ಈ ಒಂದು ವಿಷುವಲ್, ಬಟ್ ಈ ಒಂದು ಹಾಡಿಗೂ ಅದರಲ್ಲಿರುವಂತಹ ತತ್ವಕ್ಕೂ ತುಂಬ ಗಾಢವಾಗಿರುವಂಥ ಕನೆಕ್ಷನ್ ಇದೆ. ಮತ್ತು ಆ ಸೀರಿಯಸ್ನೆಸ್ಸು ಆ 2 ಶಾರ್ಟ್ಸಲ್ಲೇ ತುಂಬ ಎದೆ ಜಲ್ ಅನಿಸ್ತು ನನಗೆ. ಅಂದರೆ ಆ ಥರದ್ದು ಒಂದು ಮನಸ್ಥಿತಿ ಹೆಂಗೆ ಆಯಿತು ಸರ್ ಅದು ಮಾಡೋದಕ್ಕೆ ಅಂತ? ಅಂದರೆ ಅದು ನಾನು ಹೇಳ್ದಂಗೆ ಗಾಳಿ ನೀರು ಕೊಳಚೆ ಮಾಡಿ ಬಿಟ್ಟಿಯಲ್ಲೋ, ಹೇಗೆ ಕನ್ವಿನ್ಸ್ ಮಾಡ್ಬೋದು? ಕೊಳಚೆಯಲ್ಲಿ ಇರಲೇಬೇಕು ಅವಾಗ. ಅಂದರೆ ಒಂದು ಶುದ್ಧವಾದ ವಾತಾವರಣನ ಮನುಷ್ಯ ಹೇಗೆ ಅದನ್ನು ಕೊಳಚೆ ಮಾಡಿದ್ದಾನೆ ಅನ್ನೋದಕ್ಕೆ ಅಲ್ಲೇ ಹೋಗಿ ಇದು ಮಾಡಬೇಕದು. ಅದಕ್ಕೆ ರಾಜಕಾಲುವೆ ಒಳಗೆ ಇಳಿಬೇಕಾಯ್ತು. ನೆಕ್ಸ್ಟ್ ಲೈನ್ ಅವರು ಕೊಟ್ಟಿದ್ದು ಭೂಮಿ ತಾಯಿಗೆ ಭಾರ ಆಗಿ ನಿಂತಿಯಲ್ಲ. ಎಲ್ಲ ನಾವು ಈ ಪ್ರಕೃತಿನೆಲ್ಲ ಹಾಳು ಮಾಡಿ ಅಲ್ಲಿ ಬಿಲ್ಡಿಂಗ್ಗಳು ಕಟ್ಕೊಂಡು ಸುಖವಾಗಿದ್ದೀವಿ. ಬಟ್
ಅದು ಬೇರೆ ಥರ ಅಂದರೆ ಅದೇ ಒಂದು ಗರ್ವದಲ್ಲಿದ್ದೀವಿ ನಾವು, ಏನೋ ಅಚೀವ್ ಮಾಡಿರೋ ಥರ. ಅದಕ್ಕೆ 37 ಅದು 37 ಫ್ಲೋರ್ಸ್ ಅದು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಅವಾಗ ಹೋಗಿ ಅಲ್ಲಿ ನಿಂತಂದರೆ ಗಾಳಿ ಇಲ್ಲದೇ ಒಂದು ತುಂಬ ವಾಚ್ ಮಾಡಿ ಸ್ವಲ್ಪ ಕಡಿಮೆ ಗಾಳಿ ಇದ್ದಾಗ ಹಿಂಗೆ ನಿಂತು ಆ ಕ್ಯಾಮ್ರಾ ಆ್ಯಕ್ಚುಲಿ ನಮಗೆ ಫುಲ್ ಶಾಟ್ ಹಿಂಗೆ ಬರಬೇಕಿತ್ತು, ಮುಂದೆ ಹಿಂಗೆ ಬರಬೇಕಿತ್ತು, ಅಷ್ಟೊತ್ತು ನಿಂತ್ಕೊಳ್ಳೋಕ್ಕಾಗಲಿಲ್ಲ ನನಗೆ, ಎಳಿ. ಸೊ ಅದಕ್ಕೆ ಹಿಂದೆ ಓಡ್ ಬಂದ್ಬಿಡ್ತಿದ್ದೆ ನಾನು. ಸೊ ಅದೊಂದು ರಿಸ್ಕ್. ಆಮೇಲೆ ಇದು ಏನಂದರೆ ಒಂದು ಈ ಹಾಡು ಮಾಡಿದಾಗ ಒಂದು ನನಗೆ ತಲೆಯಲ್ಲಿ ಓಡ್ತಾನೆ ಇತ್ತು, ನಾವು ಚಿತೆ ಮೇಲೆ ಮಲಗಿದ್ರು ನಮಗೇನು ಶಾಂತಿ ಇರಲ್ಲ, ಅಲ್ಲೂ ಡಿಸ್ಟರ್ಬಿಂಗ್ ಆಗೇನೆ ನಾವು ಮಲಗೋದು. ಅಲ್ಲೂ ನಾವು ಏನೋ ಒಂದು ಡಿಸ್ಟರ್ಬೆನ್ಸಲ್ಲ, ಅಂದರೆ ಅಯ್ಯೋ ನಾನು ಇದನ್ನ ಮಾಡಲಿಲ್ವಲ್ಲ, ಇಷ್ಟು ದುಡ್ಡು ಸಂಪಾದನೆ ಮಾಡಲಿಲ್ವಲ್ಲ ಅನ್ನೋ ಇದರಲ್ಲೇ ಮಲಗಿರ್ತೀವಿ ಅನ್ನೋದು ನಂದೊಂದು ಫೀಲ್ ಅದು. ಅದಕ್ಕೆ ಅದನ್ನು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಏನೂ ಬೇಕೋ ಅದನ್ನೇ ಮರ್ತೆ ಅಂತ ಇವ್ರು ಲೈನ್ ಬರೆದ್ರಲ್ಲ. ಅವಾಗ ಅದು ಅಲ್ಲಿದ್ರೂ ನನಗೇನು ನೆಮ್ಮದಿ ಇಲ್ಲ, ಏನೋ ಒಂದು ಥಾಟಲ್ಲಿ ಆ ಅಹಂಕಾರ ಬಂದು ನನಗೆ ಎಬ್ಸುತ್ತೆ. ಅಹಂಕಾರನೇ ಬಂದು ಮತ್ತೆ ನನಗೆ ಇದು ಮಾಡುತ್ತೆ. ಫಸ್ಟ್ ಟೈಮ್ ಅಂದರೆ ಈ ಥರದೊಂದು ಹಾಡು, ಈ ಥರದೊಂದು ಪ್ರಯತ್ನ ಮಾಡಿಕೊಟ್ಟಾಗ ಅದರದ್ದೇ ಆದಂಥ ಖರ್ಚಿರುತ್ತೆ, ಅದರದ್ದೇ ಅಂಥ ತಾಂತ್ರಿಕ ವರ್ಗ ಬೇಕಾಗುತ್ತೆ. ಸೊ ನಿಮಗೆ ಸುಜ್ಞಾನ ಮೂರ್ತಿಯವ್ರ ಜೊತೆ ಆಗ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಥರದೊಂದು ಇನಿಷಿಯೇಷನ್ ತೊಗೊಂಡಾಗ ಮನೆಯವರು ಓಕೆ ಇದನ್ನು ಹೋಗೋಣ ಅನ್ನೋ ಥರದ್ದು ಇಲ್ಲ. ಅದು ಫಸ್ಟ್ ಮಾಡಿದಾಗ ಟ್ಯೂನ್ ಹೇಳೋಕೆ ಯಾವ ಸಿನಿಮಾದಿದು ಅಂತ, ಇವಾಗೆಲ್ಲ ಮಾಡ್ತಿರ್ತೀನಲ್ಲ ಟ್ಯೂನ್ ಯಾವ ಸಿನಿಮಾದಿದು ಅಂತ. ಬಟ್ ನಾನು ಇಲ್ಲ ಸಿನಿಮಾದಲ್ಲ ಇದು, ನಾನೇ ಟ್ಯೂನ್ ನನ್ನ ಇದಕ್ಕೇ ಮಾಡ್ಕೊಂಡಿರೋದು. ಹೇಗೆ ಅಂದರೆ ಯಾರಿಗಾದ್ರೂ ಪ್ರೊಡ್ಯೂಸರಿಗೆ ಕೇಳಿಸಿ ಇದನ್ನು ಮ್ಯೂಸಿಕ್ ವಿಡಿಯೋ ಮಾಡೋಣ ಅಂತ. ಸೊ JP ಮ್ಯೂಸಿಕ್ ಮಾಡಿಬಿಟ್ಟು ಅದರಲ್ಲೇ ಯಾಕೆ ಮಾಡಬಾರ್ದು, ನಾನೇ ಮಾಡ್ತೀನಿ ಪ್ರೊಡಕ್ಷನ್ ಅಂತ ಆ ಥರ ಶುರುವಾಗಿದ್ದು. ಆಮೇಲೆ ಪ್ರಮೋದ್ ಮರುವಂತೆ ಅವರು ಬಂದರು, ಸುಜ್ಞಾನ್ ಅವರು ಏನಕ್ಕೆ ನಾನೇ ಅಪ್ರೋಚ್ ಮಾಡಿ ಸುಜ್ಞಾನ್, ನಮ್ಮದೊಂದು ಜರ್ನಿ ಸಿದ್ಲಿಂಗಿಂದ ಶುರುವಾಗಿತ್ತು. ಹಾಗಾಗಿ ನಾನು ಸುಜ್ಞಾನ್ ಅವ್ರನ್ನ ಮತ್ತೆ ಆ ಜರ್ನಿನ ಮತ್ತೆ ಶುರು ಮಾಡೋಣ ಅಂತ ಸುಜ್ಞಾನ್ ಅವ್ರ ಹತ್ರ ಹೋಗಿದ್ದು. ಅವರು ನಿಮ್ಮ ಒಬ್ಬರೇ ಕ್ಯಾರೆಕ್ಟರ್ಗಿನ್ನ ಇನ್ನೊಂದು ಕ್ಯಾರೆಕ್ಟರ್ ಏನೋ ಹೇಳೋ ಥರ ಒಂದು ಮಾಡೋಣ ಅಂತ ಅವ್ರ ಐಡಿಯಾ ಅದು. ಹಂಗಾಗಿ ಇನ್ನೊಂದು ಕ್ಯಾರೆಕ್ಟರ್ ಅವ್ರು ಗೋಪಾಲ್ ಕೃಷ್ಣ ಅಂತ ಒಳ್ಳೆ ಕಾಂಟೆಂಪ್ರರಿ ಡ್ಯಾನ್ಸರ್, ಅವರು ಕಥಕ್ ಡ್ಯಾನ್ಸರು ಪ್ಲಸ್ ಆ್ಯಕ್ಟರು, ಅಲ್ಲ ಒಳ್ಳೆ ನಟ ಅವ್ರು ಬಂದು ಜಾಯಿನ್ ಆಗಿ ಅದು ಬೇರೆ ಥರ ತಿರುಗ್ಕೊಳ್ತಾವಾಗ. ನನಗೆ ಅಂದರೆ ಇಷ್ಟ ಆಗಿದೆ ಏನಂದರೆ ಸರ್, ತುಂಬ ಸಿಂಬಾಲಿಕಲಿ ಒಂದಷ್ಟು ಶಾರ್ಟ್ಸ್ ಇದೆ. ಅಂದರೆ ಒಂದು ದೃಶ್ಯನೇ ತುಂಬ ಮೀನಿಂಗ್ ಕೊಡ್ತಾ ಇದೆ, ನಾಲ್ಕಾರು ರೀತಿಯಲ್ಲಿ ಯೋಚನೆ ಮಾಡೋ ಥರ ಮಾಡ್ತಾಯಿದೆ ಒಂದು. ಇನ್ನೊಂದು ಮರವಂತೆಯವರ ಸಾಹಿತ್ಯ, ಅದು ಅಷ್ಟೇ ನಾಲ್ಕಾರು ಡೈಮೆನ್ಷನ್ಸಲ್ಲಿ ಅರ್ಥ ಗ್ರಹಿಕೆ ಬರ್ತಾಯಿದೆ. ನೀವು ಕಂಡಂಗೆ ನೀವು ತುಂಬ ನಿಮ್ಮದೊಂದು ಜರ್ನಿ ಇದೆ. ಈಗ ಸುಜ್ಞಾನ ಅವರಾಗಿರ್ಬೋದು ಅಥವಾ ಮರವಂತೆಯವರಾಗಿರ್ಬೋದು, ಆ್ಯಸ್ ಅ ರೈಟರ್ ನಿಮ್ಮ ಅವರ ಒಂದು ಒಡನಾಟ ಮತ್ತು ನೀವು ಕಂಡ ಹಾಗೆ ಅವರ ಮನಸ್ಥಿತಿ ಮತ್ತು ಈ ಸುಜ್ಞಾನ ಅವ್ರದ್ದು, ಈ ಮೂರು ಬ್ಲೆಂಡ್ ಆದಾಗಲೇ ಈ ಥರದ್ದೊಂದು ಬರೋದಕ್ಕೆ ಸಾಧ್ಯ. ಸೊ ನೀವು ಕಂಡಂತೆ ಅವ್ರು ಹೇಗೆ ಸರ್? ಇಬ್ರು. ಫಸ್ಟ್ ಮರವಂತೆ ಅಂದರೆ ಅವರು ನಾನು ಯಾವತ್ತೂ ನೋಡಿಲ್ಲ. ಅವತ್ತು ಸ್ಟೇಜ್ ಮೇಲೆ ಅಷ್ಟೊತ್ತು ಮಾತಾಡ್ತಿದ್ರ, ನಾನು ಅನ್ಕೊಂಡೆ ಓಕೆ ಇವರು ಎಷ್ಟು ಕನೆಕ್ಟ್ ಆಗಿದ್ದಾರೆ ಅಂತ ಅನ್ನಿಸ್ತಕ್ಷರ. ಅಂದರೆ ಅವರು ತುಂಬ ಚಿಕ್ಕ ವಯಸ್ಸಿಗೆ ತುಂಬ ದೊಡ್ಡ ಸಾಧನೆ ಅವ್ರದ್ದು. ಯಾಕಂದರೆ ನಿಮಗೆ ಕಾಂತಾರ ಬರೆದ್ರು, ಸಿಂಗಾರ ಸಿರಿಯ ನೋಡಿ ಎಷ್ಟೋ ವರ್ಷಗಳಾದಮೇಲೆ ನಿಮಗೆ ಒಂದು ಅಚ್ಚ ಕನ್ನಡ ಅಂದರೆ ಪ್ಯೂರ್ ಕನ್ನಡ ಅಂತೀವಿ ಗೊತ್ತಾ, ಆ ಥರ ಅಂದರೆ ಪದಗಳು ಎಲ್ಲೂ ಬಳಕೆನೇ ಆಗಲ್ಲ, ಆ ಥರ ಕೊಂಗಾಟವ ಅದೆಲ್ಲ ನೀವೆಲ್ಲೂ ಕೇಳೇ ಇರಲ್ಲ. ಅದನ್ನ ಅಷ್ಟು ಸುಲಭವಾಗಿ ಹೇಳಿ ಅದನ್ನ ಜನ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರು. ಅದು ಅದಕ್ಕಿಂತ ಮುಂಚೆ 4 ವರ್ಷದಿಂದ ನನ್ನ ಜೊತೆ ಇದ್ದಾರೆ ಅವರು. ನನ್ಗೆ ಯಾವಾಗಲೂ ಅವರು ಏನಂದ್ರೆ ತುಂಬಾ ಓದಿದ್ದಾರೆ, ಇವಾಗ ದೊಡ್ಡ ಕವಿಗಳದೆಲ್ಲ ಓದ್ತಾನೆ ಇರ್ತಾರೆ, ಓದ್ದಲ್ಲೇ ನಿದ್ದೆ ಮಾಡಲ್ಲ ಅವರು. ದಿನಕ್ಕಿಷ್ಟು ಅವರ್ಸ್ ಅಂತ ಓದೋದಕ್ಕೇನೆ ಇಡ್ತಾರೆ ಅವರು. ಅದಕ್ಕೆ ಸಾಹಿತ್ಯ ಅವ್ರಿಗೆ ಸುಲಲಿತವಾಗಿ ನಾವೇನೇ ಚೇಂಜಸ್ ಕೇಳಿದ್ರು ನಾನು ಅವ್ರ ಹತ್ರ ಜಾಸ್ತಿ ಚೇಂಜಸ್ ಕೇಳಲ್ಲ, ಯಾಕಂದ್ರೆ ಅವ್ರು ಕೊಟ್ರೆ ಹಂಗಿರುತ್ತೆ. ಹಂಗೆ ಅದು ನಂದು ಮರುವಂತೆ ಅವ್ರದ್ದು. ಸುಜ್ಞಾನ್ ಅವರು ಅವ್ರ ಜರ್ನಿ, ನನ್ನ ಜರ್ನಿ ಅವ್ರು ನೋಡಿದ್ದಾರೆ, ಅವ್ರ ಜರ್ನಿ ನಾನು ನೋಡಿದ್ದೀನಿ. ಹಾಗಾಗಿ ನಮ್ಮಿಬ್ರದೇ ಒಂದು ಬೇರೆ ರ್ಯಾಪೋ ಇದೆ. ಹಾಗಾಗಿ ಅದು 3 ಜನ ಸೇರ್ಕೊಂಡಾಗ ಇವನ್ ಶೂಟಿಂಗ್ ಟೈಮಲ್ಲಿ ಆಕ್ಚುಲಿ ಪ್ರಮೋದ್ ತಪ್ಪಿಸ್ಕೊಂಡ್ಬಿಟ್ರು. ಒಂದಿನ ಬಂದ್ರು, ನೆಕ್ಸ್ಟ್ ಡೇ ಯಾವಾಗ ಸ್ಮಶಾನದಲ್ಲಿ ಶೂಟ್ ಅಂದ್ರು ಎಸ್ಕೇಪ್ ಆಗ್ಬಿಟ್ರು. ಅವರು ಬರಲೇ ಇಲ್ಲ. ಅವರು ಅವ್ರಿಗೆ ಏನನ್ನಿಸ್ತು, ಇವ್ರೇನೋ ಹುಚ್ಚುಚ್ಚಿನಾಗ ಏನೋ ಮಾಡ್ತಾ ಇದಾರೆ, ಇವರು ಬಿಡಲ್ಲ, ಆಮೇಲೆ ನಾನು ಅಲ್ಲಿ ಸ್ಮಶಾನಕ್ಕೆ ಕಳ್ಕೊಂಡು ಹೋಗ್ಬಿಡ್ತೇನೆ ಅಂದ್ಬಿಟ್ಟು ಬರಲೇ ಇಲ್ಲ. ಸರ್ ಇದೆಲ್ಲ ಈ ಥರದ ಕೆಲಸಗಳೆಲ್ಲ ಯಾವಾಗಲೂ ಯಾವುದೇ ನಿರೀಕ್ಷೆ ಇಲ್ಲದೆ ಅಥವಾ ಅಪೇಕ್ಷೆ ಇಲ್ಲದೆ ಒಂದು ನಿಮ್ಮ ತೃಪ್ತಿಗಾಗಿ ಮಾಡುವಂತಹ ಕೆಲಸಗಳು.
ಸೊ ಈ ಥರದ್ದು ಕೆಲಸಗಳು ಮಾಡಿದಾಗ ಸಿಗುವಂಥ ರಿಸಲ್ಟ್ಸು ಭಾಳನೇ ಇಂಪಾರ್ಟೆಂಟ್. ಆ್ಯಂಡ್ ಈ ಥರದ ಪ್ರಯತ್ನಗಳಿಗೂ ಅದೊಂದು ಶಕ್ತಿ ಆಗುತ್ತೆ. ಸೊ ಈ ಒಂದು ಹಾಡನ್ನು ನಾನು ನೋಡ್ತಾ ಇದ್ದೀನಿ, ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಮೂವ್ ಆಗ್ತಾ ಇತ್ತು. ಆ ಕಮೆಂಟ್ಸ್ ಓದೋದಕ್ಕೆ ಖುಷಿ ಆಗ್ತದೆ, ಅಷ್ಟು ಚೆನ್ನಾಗಿ ಹೋಗ್ತದೆ. ಸೊ ಮುಂದಿನ ಅಂದರೆ ಈ ಥರದ ಹಾಡುಗಳು ಮಾಡೋ ಐಡಿಯಾ ಇದೆಯಾ ಅಥವಾ ಮುಂದುವರಿಸ್ಬೇಕು ಅನ್ನೋ ಥರದ್ದು ಇದೆಯಾ? ಮುಂದುವರ್ಸೋ ಐಡಿಯಾ ಇದೆ. ಆ ಇದರಿಂದನೇ ಫಸ್ಟ್ ಒಂದು ಮೊದಲ ಹೆಜ್ಜೆ. ಅಂದರೆ ತುಂಬ ಕಂಟೆಂಟ್ ಓರಿಯೆಂಟೆಡ್. ಅದು ಹೇಗೆ ಜನಕ್ಕೆ ಅಂದರೆ ಈ ಥರ ಹಾರ್ಡ್ ಹಿಟ್ಟಿಂಗ್ ಇಲ್ದಲೇನೂ ಇರ್ಬೋದು, ಒಂದು ಕಾಮಿಡಿ ಇದರಲ್ಲೂ ಹೇಳ್ಬೋದು, ಬೇರೆ ಥರನೂ ಹೇಳ್ಬೋದು. ಆ ಥರ ಏನೋ ಕಂಟೆಂಟ್ಗಳು ಸಿಕ್ಕಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನನ್ನ ಜೊತೆ ಎಷ್ಟೊಂದು ಜನ ಕೆಲಸ ಮಾಡ್ತಾ ಇದ್ದಾರೆ ಮ್ಯೂಸಿಷಿಯನ್ಸು. ಅವ್ರನ್ನೆಲ್ಲ ಸೇರಿಸಿ ಒಂದು ಮಾಡಬೇಕು ಅಂತ ಇದ್ದೀನಿ ಮುಂದಿನ ದಿನಗಳಲ್ಲಿ. ನನಗನ್ಸಿದ್ದು ನಿಮ್ಮಂತಹ ಒಂದು ಪ್ರತಿಭಾನ್ವಿತ ಯಾಕೆ ಎಕ್ಸ್ಪೋಸ್ ಆಗ್ತಿಲ್ಲ ಅಂತ ಅನ್ಸುತ್ತೆ ನಿಮಗೆ? ಅಂದರೆ ಕೆಲಸಗಳಿಗೆ ಮಾನ್ಸೂನ್ ರಾಗ ಎಕ್ಸಾಂಪಲ್, ಅಷ್ಟು ದೊಡ್ಡ ಸೌಂಡ್ ಆಯಿತು, ಅಷ್ಟು ಜನಕ್ಕೂ ಇಷ್ಟ ಆಯಿತು. ಅದೆಲ್ಲೋ ಒಂದು ಕಡೆ ಅದು ಇನ್ನೂ ಏನೋ ಆಗಬೇಕಾಗಿತ್ತು, ಅದು ತಲುಪಿಲ್ವಾ ಅನ್ನೋ ಥರದ್ದು ಫೀಲ್. ಕರಿಯರ್ ಫಸ್ಟಿಂದನೂ ಹಂಗೆ. ಅದೇನು ನನಗೆ ಅದು ಯಾಕೆ ಅಂತನೂ ಗೊತ್ತಿಲ್ಲ. ಇವಾಗ ಅಭ್ಯಾಸ ಆಗೋಯ್ತದು. ಹೋಗ್ತಾ ಹೋಗ್ತಾ ನೋವಾಗುತ್ತೆ, ಬಟ್ ಅದು ಅಭ್ಯಾಸ ಆಗೋಯ್ತು. ನೋವು ಅಭ್ಯಾಸ ಆದಾಗ ಹೆಂಗಿರುತ್ತೆ ನಿಮಗೆ ಅಂದರೆ ಎದ್ದೇಳು ಮಂಜುನಾಥ ಟೈಮಲ್ಲೂ ಅಷ್ಟೇ. ಎದ್ದೇಳು ಮಂಜುನಾಥ ಹಾಡುಗಳು ತುಂಬಾ ಪ್ರಸಿದ್ಧ ಆಯಿತು, ಬಟ್ ಯಾರು ಮಾಡಿದ್ದು ಅಂತಾನೆ ಗೊತ್ತಾಗ್ಲಿಲ್ಲ. ಜನ ಇಂಡಸ್ಟ್ರಿ ಅವರನ್ನೇ ದೂರ ಇಟ್ಬಿಟ್ರು ಅವಾಗ. ಅಂದರೆ ಯಾರು ಮಾಡಿದ್ದು ಅಂತಾನೆ ಗೊತ್ತಾಗ್ಲಿಲ್ಲ. ಸಿದ್ಲಿಂಗು ಬಂತು, ಸಿದ್ಲಿಂಗು ಇಂಡಸ್ಟ್ರಿ ಅವ್ರಿಗೆ ಗೊತ್ತಾಯ್ತು, ಬಟ್ ಜನಕ್ಕೆ ಯಾರು ಮಾಡಿದ್ದು ಅಂತ ಗೊತ್ತಾಗ್ಲಿಲ್ಲ. ಹಾಗೆ ನನ್ನ ಕರಿಯರ್ ಫುಲ್ ಹಂಗೆ ಇದೆ. ಅದು ಹಾಡುಗಳೆಲ್ಲ ತುಂಬಾ ಪಾಪ್ಯುಲರ್ ಇದೆ, ಬಟ್ ಅದ್ರ ಹಿಂದೆ ಯಾರು ಸಂಗೀತ ನಿರ್ದೇಶಕ ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಅದು ಅದಕ್ಕೆ ಉತ್ತರ ಇಲ್ಲ. ಅದು ಹೆಂಗಾಗುತ್ತೆ ಅದು ಏನು ಹೇಳಕ್ಕಾಗಲ್ಲ. ಎನಿ ಸಿನಿಮಾ ಒಂದೊಂದ್ಸಲಿ ಏನಾಗುತ್ತೆ, ನಿರ್ದೇಶಕ ನಿರ್ಮಾಪಕರ ಜವಾಬ್ದಾರಿ ಆಗುತ್ತೆ ಇಡೀ ಟೀಮ್ನ. ಅಲ್ಲೂ ಒಂದೊಂದ್ಸಲಿ ಮಿಸ್ ಹೊಡೆದಿರುತ್ತೆ. ಅದು ನಮಗೆ ಗೊತ್ತಾಗಲ್ಲ, ಅವಾಗ ಗೊತ್ತಾಗಲ್ಲ. ಯಾಕಂದ್ರೆ ನಾವು ಬರೀ ಸಿನಿಮಾ ಗೆಲ್ಬೇಕು, ಥಿಯೇಟ್ರಲ್ಲಿ ಜನ ತುಂಬಬೇಕು, ಥಿಯೇಟ್ರಲ್ಲಿ ಇಡೀ ಸಿನಿಮಾನ ಎಂಜಾಯ್ ಮಾಡ್ಬೇಕು ಅವ್ರು ಆ ಇದ್ರಲ್ಲಿ ಇರ್ತೀವಿ. ಅದೆಲ್ಲ ಹೋದ್ಮೇಲೆ ಇದು ಹಿಂಗಾಗಿದ್ರೆ ನಮ್ಗೊಂಚೂರು ಹೆಸರು ಬಂದಿರೋದಲ್ವಾ ಅಂತ ಅನ್ಸುತ್ತೆ. ಸರ್, ನಿಮ್ಮ ಅನಾಲಿಸಿಸ್ ಅಂದರೆ ಇತ್ತೀಚೆಗೆ ಇವತ್ತು ಭೀಮಾ ರಿಲೀಸ್ ಆಗಿದೆ, ಭೀಮಾ ಚೆನ್ನಾಗಿ ಹೋಗ್ತಾ ಇದೆ. ಹೌದು, ಒಂದು ಸರ್ಟನ್ ಟೈಮ್ ಇತ್ತಲ್ಲ, ಈ ಒಂದು 6 ತಿಂಗಳಲ್ಲಿ ಈ ಥರದ ಪರಿಸ್ಥಿತಿಗಳು ತುಂಬ ಸಲ ಬಂದಿದೆ, ಇದೆಲ್ಲ ಆಗಿದೆ. ಈ ಸಲ ಈ ಥರದೊಂದು ಬರ ಬಂತಲ್ಲ, ಅದು ಏನಕ್ಕೆ ಅಂತ ನಿಮ್ಗೆ ಅನ್ಸುತ್ತೆ ಸರ್, ಆಸ್ ಎ ಟೆಕ್ನಿಷಿಯನ್ ಅಥವಾ ಮ್ಯೂಸಿಷಿಯನ್? ಏನು ಬರ ಬಂದಿಲ್ಲ, ಅದೊಂದು ಫೇಸ್ ಇದ್ದೇ ಇರುತ್ತೆ. ಇವಾಗಿಂದ ಅಲ್ಲ, ತುಂಬಾ ವರ್ಷದಿಂದ ಅದು ಬಂದೇ ಬರುತ್ತೆ. ಅದು ಯಾವಾಗ ಈ ಥರ ಆಗುತ್ತೆ ಅಂದರೆ, ಯಾರೋ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತಲ್ವಾ, ಅವಾಗ ಜನ ಅದೇ ಮೂಡಲ್ಲಿ ಇರ್ತಾರೆ. ಎಲ್ಲಾ ಸಿನಿಮಾನು ಅದೇ ತರ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಅವಾಗ ಅದು ಆಗಲ್ಲ. ಅದು ಎಲ್ಲಾ ಸಿನಿಮಾನು ಹಂಗೆ ಹಿಂಗಕ್ಕೆ ಸಾಧ್ಯ ಇಲ್ಲ. ಅದು ಅವಾಗ ಏನಂದ್ರೆ ಅದೇ ಮೂಡಲ್ಲಿ ಇರ್ತಾರೆ, ಆ ಮೂಡಿಂದ ಆಚೆ ಬರಲ್ಲ. ನೀವ್ ಎಂತ ಅದ್ಭುತವಾದ ಸಿನಿಮಾ ಕೊಟ್ರು ಆ ಮೂಡಿಂದ ಆಚೆ ಬರಲ್ಲ. ಅದಕ್ಕೆ ಆದಂತ ಒಂದು ಟೈಮ್ ಬೇಕು ಮರೆಯೋದಕ್ಕೆ, ಅಥವಾ ಅದರಿಂದ ಆಚೆ ಬರೋದಕ್ಕೆ. ಏನೋ ಬೇರೆ ಕಡೆ ಅವರೆಲ್ಲ ಸುಟ್ಟಿ ಇನ್ನೊಂದು ಅವಾಗ ಏನೋ ಹಂಗೊಂದು ಅನ್ಸುತ್ತೆ, ಒಂದು ಇವಾಗ ಆಹಾ ಅನ್ಸುತ್ತೆ. ಇವಾಗ ಈ 2 ಸಿನಿಮಾಗಳು ಚೆನ್ನಾಗಿ ಆಗ್ತಾయి. ಅದು ಭೀಮಾ ಅಂಡ್ ಕೃಷ್ಣಂ ಪ್ರಣಯ ಸಖಿ 2 ಅದ್ಭುತವಾಗಿ ಥಿಯೇಟ್ರಲ್ಲಿ ಅದು ನೋಡೋದಕ್ಕೇನೆ ಖುಷಿ ಆಗುತ್ತೆ. ಅಷ್ಟು ಜನ ಟೈಮ್ ಇದು ಬೇಕು. ಏನ್ ಟೈಮ್ ಲ್ಯಾಪ್ಸ್ ಅಂತೀವಲ್ಲ, ಅದು ಅಷ್ಟು ಟೈಮ್ ಲ್ಯಾಪ್ಸ್ ಆಗ್ಬೇಕದು. ಲ್ಯಾಪ್ಸ್ ಆದಾಗ ನಿಮಗೆ ಒಂದು ಫ್ರೆಶ್ನೆಸ್ ಕಾಣುತ್ತೆ. ಎಲ್ಲಾ ಸಿನಿಮಾನು ಹಂಗೆ ಹಿಸ್ಟ್ರಿ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಆಗಲ್ಲ. ಅಷ್ಟೇ, ಅದೊಂದು ಫೇಸ್. ಅದು ಅದಕ್ಕೆ ಎಲ್ಲ ಒಂದು ಅಯ್ಯೋ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂತ ಹಿಂಸೆ ಪಟ್ಕೊಂಡು ಅದು ಕೆಲಸಗಳೆಲ್ಲ ಏನೇನೋ ಮಾಡ್ಕೊಂಡು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತಿದ್ರೆ ಏನಿಲ್ಲ. ಇವಾಗ ಕೃಷ್ಣಂ ಪ್ರಣಯ ಸಖಿಲಿ ಒಂದು ಎಷ್ಟು ನೀಟಾಗಿದೆ ಹಾಡೋದು, ಎಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ಟು ನೋಡಿ ಜನ ಹೆಂಗ್ ಎಷ್ಟು ದೊಡ್ಡ ಮಟ್ಟದಲ್ಲಿ ತಗೊಂಡ್ರು ಅಲ್ವಾ. ಅಷ್ಟೇ. ಇತ್ತೀಚೆಗೆ ಒಂದು ಎರ ಬಂತು, ಒಂದು ಆ ಮ್ಯೂಸಿಕಲ್ಲಿನೇ ಹೋಗುವಂಥ ಸಿನಿಮಾಗಳು ಸಾಕಷ್ಟು ಅಂತ. ಈಗ ಮತ್ತೆ ಆ ಥರದ್ದು ಶುರು ಆಗ್ತಿದೆಯಾ ಅಂತ, ಮತ್ತೆ ಹಾಡುಗಳು ಆ ಥರದ್ದು? ಯಾವಾಗಲೂ ಇಂಡಿಯನ್ ಸಿನಿಮಾ, ಕನ್ನಡ ಸಿನಿಮಾ ಅಂತಲ್ಲ, ಇಂಡಿಯನ್ ಸಿನಿಮಾಗೆನೆ ಮ್ಯೂಸಿಕ್ ಇಟ್ಸ್ ಬಿಗ್ಗೆಸ್ಟ್ ಸ್ಟ್ರೆಂತ್. ಯಾವಾಗ್ಲೂ ಮ್ಯೂಸಿಕ್ ನಿಮಗೆ ಎನಿ ಬ್ಲಾಕ್ ಬಸ್ಟರ್ ನಿಮಗೆ ಆ ಮ್ಯೂಸಿಕ್ನೇ ಬಿಗ್ಗೆಸ್ಟ್ ಸ್ಟ್ರೆಂತ್ ಇರುತ್ತೆ. ನೀವು ಯಾವುದೇ ಬ್ಲಾಕ್ ಬಸ್ಟರ್ ಮೂವಿ ತಗೊಳ್ಳಿ, ಅದರಲ್ಲಿ ಮ್ಯೂಸಿಕ್ ಇಲ್ದಲೇ ಬ್ಲಾಕ್ ಬಸ್ಟರ್ ಆಗಿರೋದು ತುಂಬಾ ರೇರ್, ತುಂಬಾ ರೇರೆಸ್ಟ್ ಆಫ್ ರೇರ್. ಇಲ್ದಿದ್ರೆ ಮ್ಯೂಸಿಕ್ಗೆ ಬೇರೆ ಸ್ಟ್ರೆಂತೇ ಇದೆ. ಈ ಹಾಡು ನೋಡಿದಾಗ ಅನಿಸಿದ್ದು, ಪೋಸ್ಟರ್ಸಲ್ಲಿ ನೋಡ್ತಾ ಇದ್ವಿ, ನೀವು ಅಷ್ಟು
ಅಜಿತ್ ಆ ಥರ ಕಾಣಿಸ್ತಾ ಇದ್ದೀರಾ? ಐ ಮೀನ್ ಗೆಟಪ್ಸು ಆಕ್ಟಿಂಗ್ ಮಾಡೋ ಥರದ್ದು ಏನಾದರೂ ಐಡಿಯಾನಾ ಅಥವಾ ಅವಕಾಶ ಬಂದ್ರೆ ಮಾಡ್ತೀರಾ? ಆ ಥರ ಎಲ್ಲ ಏನು ನನಗೆ ಪಕ್ಕ ಆಗುತ್ತೆ, ಯಾರು ಅವಕಾಶ ಏನು ಇಲ್ಲ. ನೀವು ಹೇಳಿದ್ರಿ ಮಾರ್ಕೆಟಿಂಗ್ ಇದು ಅಂತ, ನಾನು ಆಚೆ ಬಂದ್ರೆ ತಾನೆ ಮಾರ್ಕೆಟಿಂಗ್ ಆಗೋದು. ನನಗೆ ಏನಂದ್ರೆ ಒಂದು ಮನ್ಸಲ್ಲಿ ಯಾವಾಗ್ಲೂ ಏನಿರುತ್ತೆ ಅಂದ್ರೆ ನನ್ನ ಕೆಲಸ ಏನು, ಹಾಡ್ ಹಿಟ್ ಮಾಡ್ಕೊಡ್ಬೇಕು ನಿರ್ದೇಶಕರಿಗೆ ನಿರ್ಮಾಪಕರಿಗೆ, ಅಷ್ಟ್ ಮಾತ್ರ ನನ್ನ ಕೆಲಸ. ನಾನು ಆಚೆ ಹೋಗೋದು, ಪ್ರೆಸ್ ಮೀಟ್ ಅಟೆಂಡ್ ಆಗೋದು, ಇದಾಗೋದು ಅವೆಲ್ಲ ತುಂಬಾ ಹೋಗಲ್ಲ ನಾನು. ಹಂಗಾಗಿ ಅದು ಒಂದು ನಂದೇ ತಪ್ಪಿರುತ್ತೆ. ಏನ್ ನೀವು ಮಾರ್ಕೆಟಿಂಗ್ ಅಂತ ಹೇಳ್ತಿದ್ದೀರಾ, ಆಮೇಲೆ ಸೋಷಿಯಲ್ ಮೀಡಿಯಲ್ಲಿ ನಾನು ಜಾಸ್ತಿ ಇಲ್ಲ. ಹಂಗಾಗಿ ಜನಕ್ಕೆ ಹಾಡುಗಳ ಪರಿಚಯ ಇದೆ, ಅದ್ರ ಹಿಂದೆ ಯಾರು ಮಾಡಿರೋದು ಏನು ಅಂತ ಒಂಚೂರು ಕಡಿಮೆ ಆಗಿದೆ. ಈ ವರ್ಷ ಅಂದರೆ ನಿಮ್ಮ ಮತ್ತು ವಿಖ್ಯಾತ್ ಅವ್ರದ್ದು ಕಾಂಬಿನೇಷನ್ ಮಾನ್ಸೂನ್ ರಾಗ ಅಂದರೆ ಆಸ್ ಎ ಪ್ರೊಡ್ಯೂಸರ್ ಆಗಿದ್ರು ಆ ಒಂದು ಕಾಂಬಿನೇಷನ್ ಮೇಲೆ ಅಷ್ಟು ದೊಡ್ಡ ಮ್ಯೂಸಿಕಲ್ ಸಕ್ಸಸ್ ಕೊಟ್ರಿ. ಈ ಮತ್ತೆ ಜೊತೆ ಆಗಿದ್ದೀರಿ, ತುಂಬ ನಿರೀಕ್ಷೆ ಇದೆ. ಸೊ ಹೆಂಗೆ ನಡೀತಾ ಇದೆ ಸರ್ ಮ್ಯೂಸಿಕ್? ಅದು ನಡೀತಾ ಇದೆ. ನಂದು ವಿಖ್ಯಾತ್ದು ಅದು ಬೇರೆ ಥರ ಜರ್ನಿ. ಅದು ಅಂದರೆ ಯಾರಾದ್ರೂ ಒಬ್ರು ಬೇಕು, ಕುಗ್ದಾಗ ಸೋತಾಗ ಒಂದು ಶಕ್ತಿಯಾಗಿ ನಿಲ್ಬೇಕು ಒಬ್ರಿಗೊಬ್ರು ಅಂದ್ರೆ ಅದು ವಿಖ್ಯಾತ. ಅವ್ರು ನನಗೆ ನಿಂತಿದ್ದಾರೆ. ನನಗೇನು ಅಂದ್ರೆ ಒಂದು ಎಲ್ಲಾರ ಕರಿಯರಲ್ಲೂ ಒಂದು ಫೇಸ್ ಬರುತ್ತೆ, ಏನು ಕೆಲಸ ಅಂದ್ರೆ ಒಂದ್ ಮಟ್ಟಕ್ಕೆ ಹಿಂಗೆ ಹೋಗ್ಬಿಟ್ಟು ರಪ್ ಅಂತ ಡ್ರಾಪ್ ಆಗೇ ಆಗುತ್ತೆ, ಎಸ್ಪೆಷಲಿ ಸಿನಿಮಾ ಫೀಲ್ಡ್ ಅಲ್ಲಿ. ಅವಾಗ ಯಾರಾದ್ರೂ ಒಬ್ರು ಬರ್ಬೇಕಂದ್ರೆ ಪ್ರಾಮಾಣಿಕವಾಗಿರೋರು. ಆ ಇದರಲ್ಲಿ ವಿಖ್ಯಾತ ನನಗೆ ಇನ್ಸ್ಪೆಕ್ಟರ್ ವಿಕ್ರಮ್ ಇಂದ ಇನ್ನೊಂದು ಜರ್ನಿ ಶುರುವಾಯ್ತು ನಂದು. ನನ್ನ ಒಳೆ ಹಾಡಿದ್ದ. ಅದಾದ್ಮೇಲೆ ಮಾನ್ಸೂನ್ ರಾಗ ಮಾಡಿದ್ವಿ. ಮಾನ್ಸೂನ್ ರಾಗ ಬಿಗ್ಗೆಸ್ಟ್ ಇದು, ಅದು ವೈಲಿನ್ ಬಿಟ್ಟು ರಾಗ ಸುಧಾ. ಬಟ್ ನಮ್ಮ ದುರಾದೃಷ್ಟಕ್ಕೆ ಥಿಯೇಟ್ರಿಕಲ್ ಅಷ್ಟು ಚೆನ್ನಾಗಿ ಆಗ್ಲಿಲ್ಲ ನಮ್ಗೆ. ಅಲ್ಲಿ ತುಂಬಾ ಕುಗಿದ್ವಿ, ಇಬ್ರು ಕುಗಿದ್ವಿ. ನೆಕ್ಸ್ಟ್ ರಂಗನಾಯಕನು ಹಂಗೇನೆ ದೊಡ್ಡ ಹೊಡ್ತ ನನಗೆ, ವಿಖ್ಯಾತ್ಗೆ ರಂಗನಾಯಕ ಪರ್ಸನಲಿ ಬಿಗ್ಗೆಸ್ಟ್ ಇದು ಹೇಳ್ತಾ ಇದೀವಿ ಮೆಲ್ಲಿಗೆ. ಸೊ ಅವರೇ ಇವಾಗ ನಿರ್ದೇಶನಕ್ಕೆ ಇಳಿದಿದ್ದಾರೆ. ಇಷ್ಟು ದೊಡ್ಡ ಕನಸಿದೆ ಅವ್ರದ್ದು, ಅವ್ರಿಗೆ ಜೊತೆಯಾಗಿರ್ತೀನಿ ಯಾವಾಗ. ಬೇಗ ನಡೀತದೆ ಸರ್ ಅಂತ. ಈಗ ಸಿದ್ಲಿಂಗು 2 ನಡೀತಾ ಇದೆ. ಪ್ಲಸ್ ನಮ್ಮ ಮಹೇಶ್ ಬಾಬು ಸರ್ದು ಆಕಾಶ್ ಅರಸು ಡೈರೆಕ್ಟರ್, ಇನ್ನ ಹೆಸರಿಟ್ಟಿಲ್ಲ ಸಿನಿಮಾದು, ಹೊಸ ಹೀರೋನ ಲಾಂಚ್ ಮಾಡ್ತಿದ್ದಾರೆ. ಸ್ಮೈಲ್ ಗುರು ರಕ್ಷಿತ್ ಅಂತ ತುಂಬಾ ಪಾಪ್ಯುಲರ್ ಡ್ಯಾನ್ಸರ್, ಸ್ಮಾಲ್ ಸ್ಕ್ರೀನ್ ಅಲ್ಲಿ ಇವಾಗ ಅವರು ಎಂಟ್ರಿ ಹೊಡಿತಾ ಇದ್ದಾರೆ. ಸೊ ಅದನ್ನ ಡೈರೆಕ್ಟ್ ಮಾಡ್ತಿರೋದು ಮಹೇಶ್ ಬಾಬು ಸರ್. ಅದಕ್ಕೆ ಮ್ಯೂಸಿಕ್. ಆಮೇಲೆ ಆಲ್ಮೋಸ್ಟ್ ನನ್ನ ಕರಿಯರ್ ಅಲ್ಲೆಲ್ಲ ಫಸ್ಟ್ ಟೈಮ್ ಡೈರೆಕ್ಟರ್ಸ್ ಜಾಸ್ತಿ. ಆ ಇದರಲ್ಲಿ ಅಶುತೋಷ್ ಪವಾರ್ ಅಂತ ಒಬ್ರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನ ಅವ್ರು ಏನು ಪಬ್ಲಿಸಿಟಿ ಒಂಚೂರು ಶುರು ಮಾಡಿಲ್ಲ, ಬರ್ತಾರೆ. ತುಂಬಾ ಚೆನ್ನಾಗಿ ಬೇರೆ ತರಾನೇ ಮಾಡ್ತಾರೆ. ಅದಕ್ಕೆ ನಮ್ಮ ನವೀನ್ ಅವರು DOP, ವಿಜುವಲ್ಸ್ ಎಲ್ಲ ಅವರು DOP ಅಂದ್ಮೇಲೆ ವಿಜುವಲ್ಸ್ ಎಲ್ಲ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಅದು ನಡೀತಾ ಇದೆ. ಎಲ್ಲ ಹೊಸ ಡೈರೆಕ್ಟರ್ಸ್ಗೆ ಒಂದು 2-3 ಇದೆ. ವೆರಿ ನೈಸ್ ಸರ್. ಅಂದರೆ ಒಂದೇನೋ ಒಂದು ಚೇಂಜ್ ಓವರ್ ಅನ್ನಿಸ್ತು ನಿಮ್ಮ ಕೆರಿಯರಲ್ಲಿ, ಅಂದರೆ ಹಾಡಾಗಿರ್ಬೋದು ಅಥವಾ ಈ ಒಂದು ಟೈಮಲ್ಲಿ. ಆ್ಯಂಡ್ ಅದಕ್ಕೆ ಸಿಗ್ತಾರ ರೆಸ್ಪಾನ್ಸು ನೀವು ಇನ್ನೊಂದಷ್ಟು ಮಾಡೋವಂತಹ ಶಕ್ತಿ ನಿಮ್ಗೆ ಕೊಟ್ಟಿದೆ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಾಗಲಿ ಸರ್. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ಗೆ ಇಂಡಿಪೆಂಡೆಂಟ್ ಆಗಿ ಅವ್ರವರೇ ಮ್ಯೂಸಿಕಲ್ ಪ್ಲ್ಯಾಟ್ಫಾರ್ಮ್ ಮಾಡ್ಕೋತಾರೆ ಅವ್ರವ್ರ ಸಿನಿಮಾಗೆ, ಆ ಥರದ್ದು. ಸೊ ಅದರದ್ದೇ ಆದಂಥ ಒಂದು ಬಿಸ್ನೆಸ್ಸು ಅದೆಲ್ಲ ಇದ್ದಿದೆ. ಸೊ ನೀವೇನು ಹೇಳಕ್ಕೆ ಬಯಸ್ತೀರಿ JP ಮ್ಯೂಸಿಕ್ ಈ ಜರ್ನಿಲಿ? JP ಮ್ಯೂಸಿಕ್ ಅಂದರೆ ಅದು ತುಂಬ ಕಷ್ಟಪಟ್ಟು ಮಾಡಿದ್ದೆ ಅಂತ ಆಡಿಯೋ ಕಂಪ್ನಿ. ನಮ್ಗೆ ಯಾವ್ದ್ಯಾವ್ದು ಇಟ್ಕುತ್ತೆ ಅಥವಾ ನಮ್ಗೆ ಯಾವ್ದ್ಯಾವ್ದು ಇಷ್ಟ ಆಗುತ್ತೆ ಅದು ಮಾಡಲೇಬೇಕು, ಅದನ್ನ ಮಾಡ್ಕೊಂಡು ಬಂದಿದ್ದೀವಿ. ಜೆಸ್ಸಿ ಫಸ್ಟ್ ಮಾಡಿದ್ವಿ, ಅದಾದ್ಮೇಲೆ ರಾಮರೇ ತಗೊಂಡ್ವಿ ನಮ್ಮ JP ಮ್ಯೂಸಿಕ್ಗೇನೆ. ಆಮೇಲೆ ಲಾಸ್ಟ್ ಬೈರಾಗಿ ಮಾಡಿದ್ವಿ. ಆಮೇಲೆ ದಯವಿಟ್ಟು ಗಮನಿಸಿ, ಈ ಥರ ತುಂಬ ಸಿನಿಮಾಗಳ ಇವಾಗ ಇದು ಪ್ರೀತಿ ಅನ್ನೋದೇ ಅವರು. ಎಸ್ ಸರ್. ಇನ್ನೊಂದಷ್ಟು ಅಂದರೆ ಈ ಥರದ್ದು ಆಗಬೇಕು ಆಲ್ಬಮ್ಸು. ತುಂಬ ಸಲ ಒಬ್ಬೊಬ್ಬರೇ ಕೇಳೋಕ್ಕೆ ತುಂಬ ಮಜಾ ಅನಿಸುತ್ತೆ. ಅಂದರೆ ತುಂಬ ನಮ್ಮೊಳಗೆ ಪ್ರಶ್ನೆಗಳು ಹಾಕ್ಕೊಳ್ಳೋವಂಥದ್ದು ಮತ್ತು ಒಂದಷ್ಟು ಉತ್ತರಗಳು ಸಿಗುತ್ತೆ. ಸೊ ಎಲ್ಲರೂ JP ಮ್ಯೂಸಿಕಲ್ಲಿ ಪ್ರೀತಿ ಅನ್ನೋದು ಯಾರು ಹಾಡನ್ನ ನೋಡಿ, ನಿಮಗೂ ತುಂಬ ದುಃಖದಲ್ಲಿದ್ದಾಗಲೂ ಆ ಹಾಡು ಕೇಳ್ಬೋದು, ತುಂಬ ಖುಷಿಯಾಗಿದ್ದಾಗಲೂ ಆ ಹಾಡು ಕೇಳ್ಬೋದು. ಆ ಥರದ ಒಂದು ಎಲ್ಲ ಬಗೆಯ ಎಮೋಷನ್ಸ್ ಇರೋ ಹಾಡು ಮಿಸ್ ಮಾಡದೆ ನೋಡಿ, ನಿಮಗೂ ಖುಷಿ ಕೊಡ್ಬೋದು ಅನ್ಕೊಂತೆ. ಸರ್ ತುಂಬ ಥ್ಯಾಂಕ್ಸ್ ಈ ಹೊತ್ತು ನಮ್ಮ ಜೊತೆಗಿದ್ದಕ್ಕೆ. ಆಲ್ ದ ಬೆಸ್ಟ್ ಎಲ್ಲದಕ್ಕೂ. ಥ್ಯಾಂಕ್ ಯು.
ಇದು ಈ ಹೊತ್ತಿನ ವಿಶೇಷ. ಸೊ ರಾಗನಿಧಿ ಅನೂಪ್ ಸರ್ ಅವರ ಒಂದಿಗೆ ವಿಶೇಷ ಮಾತುಕತೆ. ನಮಸ್ಕಾರ.